ಮುಂಗಾರು ಪ್ರಾರಂಭಕ್ಕೂ ಮುನ್ನವೇ ಯೂರಿಯಾ ಸಮಸ್ಯೆ ಎದುರಾಗಿದೆ. ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ಸಿಗ್ತಿಲ್ಲ ಎಂದು ವಿಜಯನಗರ ಜಿಲ್ಲೆಯಲ್ಲಿ ರೈತರು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಹೊಸ ಕೃಷಿ ನೀತಿ FID ಇದಕ್ಕೆ ಕಾರಣ ಎಂದು ಕಿಡಿಕಾರಿದ್ದಾರೆ. ಒಂದು ಕೆರೆಗೆ ಒಂದು ತಿಂಗಳಿಗೆ ಒಂದೇ ಒಂದು ಚೀಲ ಯೂರಿಯಾ ಕೊಡಲಾಗ್ತಾ ಇದೆ. ಒಂದು ಚೀಲ ಯೂರಿಯಾ ಒಂದು ಎಕರೆಗೆ ಅದು ಒಂದು ತಿಂಗಳಿಗೆ ಕೊಟ್ಟರೆ ಹೇಗೆ ಅಂತ ಹೇಳಿ ರೈತರು ಪ್ರಶ್ನಿಸಿದ್ದಾರೆ. ಸಮರ್ಪಕವಾಗಿ ನೀಡಲೇಬೇಕು. ಸಮರ್ಪಕವಾಗಿ ನೀಡಲೇಬೇಕು. ಏನೇ ಬರಲಿ ಏನೇ ಬರಲಿ ರೈತ ಹೋರಾಟಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರಿಗೆ ಕೇವಲ ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಗೊಬ್ಬರವನ್ನ ಕೊಡ್ತಿರೋದು ಈಗ ಸದ್ಯ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಈ ಒಂದು ಹೊಸ ನಿಯಮದಿಂದಾಗಿ ಇವತ್ತು ರೈತರಿಗೆ ಸಂಕಷ್ಟ ಎದುರಾಗ್ತದೆ. ಈಗಾಗಲೇ ಮುಂಗಾರು ಹಂಗಾಮಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂತಹ ರೈತರಿಗೆ ಕೇವಲ ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಕೊಡ್ತಕ್ಕಂಥದ್ದು ಸದ್ಯ ಅವರ ಬದುಕಿನ ಮೇಲೆ ಬರಸಿಡಿದು ಬಡ್ದಂಗಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಇವತ್ತು ಈ ಒಂದು ಸರ್ಕಾರದ ನಿಯಮವನ್ನ ವಿರೋಧವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾರು ಸಚಿವರು ಬರ್ತಾರೆ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದನ್ನ ವಿರೋಧಿಸಿ ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ ನೀರಾವರಿ ಭೂಮಿ ಸೇರಿದಂತೆ ಬರಡು ಭೂಮಿ ಸೇರಿದಂತೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಸಂಪೂರ್ಣವಾಗಿ ಬೆಳೆಯನ್ನ ಬೆಳಿಲಿಕ್ಕೆ ಏನೋ ಜಮೀನನ್ನ ಹಸನನ್ನ ಮಾಡ್ಕೊಳ್ತಿದ್ದಾರೆ. ಈಗ ಕೇವಲ ಒಂದು ಎಕರೆಗೆ ಒಂದು ಚೀಲ ಕೊಟ್ರೆ ಹೇಗೆ ಅಂತಕ್ಕಂತಹ ಪ್ರಶ್ನೆ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ನಮ್ ಜೊತೆ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಈ ನಿಯಮ, ಅದರ ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಸರ್? ಸರ್, ಇವತ್ತು ರಾಜ್ಯ ಸರ್ಕಾರ ರೈತರ ಜೊತೆಗೆ ಚೆಲ್ಲಾಟ ಆಡ್ತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವರು FID ಅಂತ ಮಾಡಿರ್ತಾರೆ, ಫಾರ್ಮರ್ ID ಅಂತಂದೇಳಿ. ಈ ಫಾರ್ಮರ್ ID ಪ್ರಕಾರ ಎಕರೆಗೆ ಒಂದು ಚೀಲ ಕೊಡ್ತಂತಿದ್ರೆ ನಮ್ದು ಸುಮಾರು ಇವತ್ತು 100 ಎಕರೆ ನಮ್ದು ಬಾಳೆ, ಭತ್ತ, ಕಬ್ಬು ಮೇಜರ್ ಆಗಿ ಇಲ್ಲಿ ಬೆಳಿತಕ್ಕಂಥ 1000 ಎಕರೆ ನಾವು ಬೆಳಿತಿರ್ತದ್ದು. ಮೇಜರ್ ಆಗಿ ನಾವು ಭತ್ತಕ್ಕೆ, ಇದು ಕಬ್ಬಿಗೆ, ಬಾಳೆಗೆ, ಭತ್ತಕ್ಕೆ ನಾವು ಜಾಸ್ತಿ ಇದು ಮಾಡ್ತೀವಿ ಸರ್. ಅಂದ್ರೆ ಇವ್ರು ಕೊಡ್ತಕ್ಕಂಥ ಒಂದು ಚೀಲ ಗೊಬ್ಬರ ನಮ್ಗೆ ಸಮರ್ಪಕವಾಗಿ ಆಗೋದಿಲ್ಲ. ನಮಗೇನು ಹಿಂದೆ ಹೆಂಗಿತ್ತು ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೊಡ ಅಂತಂದು ಹೇಳಿ ನಾವು ಕೇಳಕರ್ತೀವಿ ಸರ್. ಈ FID ರದ್ದಾಗ್ಬೇಕು ಸರ್. FID ರದ್ದಾಗೋದ್ರಿಂದ ಏನಾಗತ್ತೆ ಅಂದ್ರೆ, ಇವತ್ತು ಅರಣ್ಯ ಭೂಮಿ ಇರ್ತೈತಿ, ಪಾರಂಪರಿಕ ಭೂಮಿ ಇರ್ತೈತಿ, ಸರ್ಕಾರಿ ಭೂಮಿ ಇರ್ತೈತಿ, ಅಂತ ನೂರಾರು ರೈತರು ಇದಾರೆ ಸರ್. ಹಂಗಾಗಿ ಅಂತರಿಗೆ ಬಹಳ ತೊಂದರೆ ಆಗತ್ತೆ ಸರ್. ಇದರಿಂದ ದಯಮಾಡಿ FID ರದ್ದು ಮಾಡಿ ಸಮರ್ಪಕವಾಗಿ ಯೂರಿಯಾ ಪೂರೈಕೆ ಮಾಡಬೇಕು. ಒಂದು ಭತ್ತ ಖರೀದಿ ಕೇಂದ್ರ ತೆಗಿಬೇಕಂತ ಹೇಳಿ ಇವತ್ತು ನಾವು JD ಅವರಿಗೆ ಮನವಿ ಮಾಡಿದ್ವಿ ಸರ್. ಆಯ್ತು, ಸರ್ಕಾರದ ಜೊತೆಗೆ ಮಾತಾಡ್ತಾ ಅಂತ ಹೇಳಿದ್ದಾರೆ. ದಯಮಾಡಿ ಯೂರಿಯಾ ಗೊಬ್ಬರ ಮತ್ತೆ ಇವತ್ತು ಗಗನಕ್ಕೆ ಹೋಯ್ತು ಸರ್. DAP NPK ಆಗಿರ್ಬೋದು, 20-20-0-13 ಗಗನಕ್ಕೆ ಹೋಯ್ತು ಸರ್. ಅದೇ ಪ್ರಕಾರ ನಮ್ಮ ಬೆಳೆದಂತೆ ಬೆಳೆ ಎದಕ್ಕೆ ರೇಟ್ ಆಗ್ತಿಲ್ಲ. ಇವತ್ತು ರೈತ ಏನು ಆಗ್ತಾನಲ್ಲ, ಆ ರಿಟರ್ನ್ ಬರೋಂತ ಪರಿಸ್ಥಿತಿಗೆ ಇಲ್ಲ ಸರ್. ಅದೋ ಗತಿ ಬಂದ ಸರ್ ರೈತ ಮಾತ್ರ. ದಯಮಾಡಿ FID ರದ್ದಾಗಬೇಕಂತ ಈ ಮುಖಾಂತರ ಕೇಳ್ತಾರೆ ಸರ್. ಈಗ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಏನು ತರಾತುರಿಯಲ್ಲಿ ಈ ಸುಗ್ರೀವಾಜ್ಞೆ ಮೂಲಕ ಏನು 3 ಕೃಷಿ ಕಾಯ್ದೆಗಳು ತಮ್ಮಂದ್ರು. ಅದರಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆ ಅಂತ, ಅದರಲ್ಲಿ ಎಲ್ಲ ತಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಮಾಹಿತಿ ಎಲ್ಲ. ಅದು ಯಾವುದೇ ವ್ಯಕ್ತಿ ಅವನ ಹತ್ರ ದುಡ್ಡು ಇದ್ರೆ ವಿತೌಟ್ ಪಾಣಿ, ಮುಂಚೆ ಏನಿತ್ತಲ್ಲ ಅದು ಮಸೂದ್ ಏನಿತ್ತು, ಯಾರ ಹತ್ರ ಪಾಣಿ ಇರುತ್ತೆ, ಯಾರ ಭೂಮಿ ಇರುತ್ತೆ ಅವರೇ ಖರೀದಿ ಮಾಡೋ ತರ ಇತ್ತು. ಯೂರಿಯಾ ಸಮರ್ಪಕವಾಗಿ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಇದಿಷ್ಟು ಸ್ಥಳೀಯ ರೈತರ ಮಾತುಗಳು. ರಾಜ್ಯ ಸರ್ಕಾರ ತಂದಿರ್ತಕ್ಕಂತಹ FID ಅನ್ನ ರದ್ದು ಮಾಡಿದ್ರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮುಂಗಾರು ಪ್ರಾರಂಭಕ್ಕೂ ಮುನ್ನವೇ ಯೂರಿಯಾ ಸಮಸ್ಯೆ ಎದುರಾಗಿದೆ. ಯೂರಿಯಾ ಗೊಬ್ಬರ ಸಮರ್ಪಕವಾಗಿ ಸಿಗ್ತಿಲ್ಲ ಎಂದು ವಿಜಯನಗರ ಜಿಲ್ಲೆಯಲ್ಲಿ ರೈತರು ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರದ ಹೊಸ ಕೃಷಿ ನೀತಿ FID ಇದಕ್ಕೆ ಕಾರಣ ಎಂದು ಕಿಡಿಕಾರಿದ್ದಾರೆ. ಒಂದು ಕೆರೆಗೆ ಒಂದು ತಿಂಗಳಿಗೆ ಒಂದೇ ಒಂದು ಚೀಲ ಯೂರಿಯಾ ಕೊಡಲಾಗ್ತಾ ಇದೆ. ಒಂದು ಚೀಲ ಯೂರಿಯಾ ಒಂದು ಎಕರೆಗೆ ಅದು ಒಂದು ತಿಂಗಳಿಗೆ ಕೊಟ್ಟರೆ ಹೇಗೆ ಅಂತ ಹೇಳಿ ರೈತರು ಪ್ರಶ್ನಿಸಿದ್ದಾರೆ. ಸಮರ್ಪಕವಾಗಿ ನೀಡಲೇಬೇಕು. ಸಮರ್ಪಕವಾಗಿ ನೀಡಲೇಬೇಕು. ಏನೇ ಬರಲಿ ಏನೇ ಬರಲಿ ರೈತ ಹೋರಾಟಕ್ಕೆ ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ರೈತರಿಗೆ ಕೇವಲ ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಗೊಬ್ಬರವನ್ನ ಕೊಡ್ತಿರೋದು ಈಗ ಸದ್ಯ ಆಕ್ರೋಶಕ್ಕೆ
ಕಾರಣ ಆಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಈ ಒಂದು ಹೊಸ ನಿಯಮದಿಂದಾಗಿ ಇವತ್ತು ರೈತರಿಗೆ ಸಂಕಷ್ಟ ಎದುರಾಗ್ತದೆ. ಈಗಾಗಲೇ ಮುಂಗಾರು ಹಂಗಾಮಿಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂತಹ ರೈತರಿಗೆ ಕೇವಲ 1 ಎಕರೆಗೆ 1 ಚೀಲ ಯೂರಿಯಾ ಕೊಡ್ತಕ್ಕಂಥದ್ದು ಸದ್ಯ ಅವರ ಬದುಕಿನ ಮೇಲೆ ಬರಸಿಡಿದು ಬಡ್ದಂಗಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಇವತ್ತು ಈ ಒಂದು ಸರ್ಕಾರದ ನಿಯಮವನ್ನ ವಿರೋಧವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾರು ಸಚಿವರು ಬರ್ತಾರೆ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಅದರ ಜೊತೆಗೆ ಅಧಿಕಾರಿಗಳಿಗೂ ಕೂಡ ಇದನ್ನ ವಿರೋಧಿಸಿ ಹಲವಾರು ಬಾರಿ ಮನವಿ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ ನೀರಾವರಿ ಭೂಮಿ ಸೇರಿದಂತೆ ಬರಡು ಭೂಮಿ ಸೇರಿದಂತೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಸಂಪೂರ್ಣವಾಗಿ ಬೆಳೆಯನ್ನ ಬೆಳಿಲಿಕ್ಕೆ ಏನೋ ಜಮೀನನ್ನ ಹಸನನ್ನ ಮಾಡ್ಕೊಳ್ತಿದ್ದಾರೆ. ಈಗ ಕೇವಲ 1 ಎಕರೆಗೆ 1 ಚೀಲ ಕೊಟ್ರೆ ಹೇಗೆ ಅಂತಕ್ಕಂತಹ ಪ್ರಶ್ನೆ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ನಮ್ ಜೊತೆ ರೈತರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಯಾಕೆ ಸರ್ ಈ ನಿಯಮ, ಅದರ ಜೊತೆಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಸರ್? ಸರ್, ಇವತ್ತು ರಾಜ್ಯ ಸರ್ಕಾರ ರೈತರ ಜೊತೆಗೆ ಚೆಲ್ಲಾಟ ಆಡ್ತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇವರು FID ಅಂತ ಮಾಡಿರ್ತಾರೆ, ಫಾರ್ಮರ್ ಐಡಿ ಅಂತಂದೇಳಿ. ಈ ಫಾರ್ಮರ್ ಐಡಿ ಪ್ರಕಾರ ಎಕರೆಗೆ 1 ಚೀಲ ಕೊಡ್ತಂತಿದ್ರೆ, ನಮ್ದು ಸುಮಾರು ಇವತ್ತು 100 ಎಕರೆ ನಮ್ದು ಬಾಳೆ, ಭತ್ತ, ಕಬ್ಬು ಮೇಜರ್ ಆಗಿ ಇಲ್ಲಿ ಬೆಳಿತಕ್ಕಂಥ 1000 ಎಕರೆ ನಾವು ಬೆಳಿತಿರ್ತದ್ದು. ಮೇಜರ್ ಆಗಿ ನಾವು ಭತ್ತಕ್ಕೆ, ಇದು ಕಬ್ಬಿಗೆ, ಬಾಳೆಗೆ, ಭತ್ತಕ್ಕೆ ನಾವು ಜಾಸ್ತಿ ಇದು ಮಾಡ್ತೀವಿ ಸರ್. ಅಂದ್ರೆ ಇವ್ರು ಕೊಡ್ತಕ್ಕಂಥ 1 ಚೀಲ ಗೊಬ್ಬರ ನಮ್ಗೆ ಸಮರ್ಪಕವಾಗಿ ಆಗೋದಿಲ್ಲ. ನಮಗೇನು ಹಿಂದೆ ಹೆಂಗಿತ್ತು ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೊಡ ಅಂತಂದು ಹೇಳಿ ನಾವು ಕೇಳಕರ್ತೀವಿ ಸರ್. ಈ FID ರದ್ದಾಗ್ಬೇಕು ಸರ್. FID ರದ್ದಾಗೋದ್ರಿಂದ ಏನಾಗತ್ತೆ ಅಂದ್ರೆ, ಇವತ್ತು ಅರಣ್ಯ ಭೂಮಿ ಇರ್ತೈತಿ, ಪಾರಂಪರಿಕ ಭೂಮಿ ಇರ್ತೈತಿ, ಸರ್ಕಾರಿ ಭೂಮಿ ಇರ್ತೈತಿ ಅಂತ 100 ರೈತರು ಇದಾರೆ ಸರ್. ಹಂಗಾಗಿ ಅಂತರಿಗೆ ಬಹಳ ತೊಂದರೆ ಆಗತ್ತೆ ಸರ್ ಇದರಿಂದ. ದಯಮಾಡಿ FID ರದ್ದು ಮಾಡಿ ಸಮರ್ಪಕವಾಗಿ ಯೂರಿಯಾ ಪೂರೈಕೆ ಮಾಡಬೇಕು. ಒಂದು ಭತ್ತ ಖರೀದಿ ಕೇಂದ್ರ ತೆಗಿಬೇಕಂತ ಹೇಳಿ ಇವತ್ತು ನಾವು JD ಅವರಿಗೆ ಮನವಿ ಮಾಡಿದ್ವಿ ಸರ್. ಆಯ್ತು, ಸರ್ಕಾರದ ಜೊತೆಗೆ ಮಾತಾಡ್ತಾ ಅಂತ ಹೇಳಿದ್ದಾರೆ. ದಯಮಾಡಿ ಯೂರಿಯಾ ಗೊಬ್ಬರ ಮತ್ತೆ ಇವತ್ತು ಗಗನಕ್ಕೆ ಹೋಯ್ತು ಸರ್. DAP NPK ಆಗಿರ್ಬೋದು, 20-20-0-13 ಗಗನಕ್ಕೆ ಹೋಯ್ತು ಸರ್. ಅದೇ ಪ್ರಕಾರ ನಮ್ಮ ಬೆಳೆದಂತೆ ಬೆಳೆ ಎದಕ್ಕೆ ರೇಟ್ ಆಗ್ತಿಲ್ಲ. ಇವತ್ತು ರೈತ ಏನು ಆಗ್ತಾನಲ್ಲ, ಆ ರಿಟರ್ನ್ ಬರೋಂತ ಪರಿಸ್ಥಿತಿಗೆ ಇಲ್ಲ ಸರ್. ಅದೋ ಗತಿ ಬಂದ ಸರ್ ರೈತ ಮಾತ್ರ. ದಯಮಾಡಿ FID ರದ್ದಾಗಬೇಕಂತ ಈ ಮುಖಾಂತರ ಕೇಳ್ತಾರೆ ಸರ್. ಈಗ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರ ಏನು ತರಾತುರಿಯಲ್ಲಿ ಈ ಸುಗ್ರೀವಾಜ್ಞೆ ಮೂಲಕ ಏನು 3 ಕೃಷಿ ಕಾಯ್ದೆಗಳು ತಮ್ಮಂದ್ರು. ಅದರಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆ ಅಂತ, ಅದರಲ್ಲಿ ಎಲ್ಲ ತಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಮಾಹಿತಿ ಎಲ್ಲ. ಅದು ಯಾವುದೇ ವ್ಯಕ್ತಿ ಅವನ ಹತ್ರ ದುಡ್ಡು ಇದ್ರೆ ವಿತೌಟ್ ಪಾಣಿ, ಮುಂಚೆ ಏನಿತ್ತಲ್ಲ ಅದು ಮಸೂದ್ ಏನಿತ್ತು, ಯಾರ ಹತ್ರ ಪಾಣಿ ಇರುತ್ತೆ, ಯಾರ ಭೂಮಿ ಇರುತ್ತೆ ಅವರೇ ಖರೀದಿ ಮಾಡೋ ತರ ಇತ್ತು. ಯೂರಿಯಾ ಸಮರ್ಪಕವಾಗಿ ಕೊಡ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಇದಿಷ್ಟು ಸ್ಥಳೀಯ ರೈತರ ಮಾತುಗಳು. ರಾಜ್ಯ ಸರ್ಕಾರ ತಂದಿರ್ತಕ್ಕಂತಹ FID ಅನ್ನ ರದ್ದು ಮಾಡಿದ್ರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.